ಎಲ್ಲರಿಗೂ ನಮಸ್ಕಾರ. ಬನ್ನಿ, ಭಾರತದ ಆಧ್ಯಾತ್ಮಿಕ ಜ್ಞಾನದ ಒಂದು ಅದ್ಭುತವಾದ ಅಂಶವನ್ನ ಇವತ್ತು ನೋಡೋಣ. ನಾವು ಮಾತಾಡಕ್ಕೆ ಹೊರಟಿರೋದು ಒಂದು ಸಾಮಾನ್ಯ ಎಲೆಯ ಬಗ್ಗೆ, ಆದ್ರೆ ಅದರ ಹಿಂದಿರುವ ಶಕ್ತಿ ಮಾತ್ರ ಅಸಾಮಾನ್ಯ. ಒಂದೇ ಒಂದು ಎಲೆ ನಮ್ಮ ಆರೋಗ್ಯ, ನಮ್ಮ ಯೋಗಕ್ಷೇಮದ ಮೇಲೆ ಹೇಗೆ ಪ್ರಭಾವ ಬೀರಬಹುದು? ಪ್ರಾಚೀನ ಸಂಪ್ರದಾಯಗಳು ಖಂಡಿತ ಹೌದು ಅಂತ ಹೇಳತ್ತೆ. ಅದು ಹೇಗೆ ಸಾಧ್ಯ ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಆಳವಾಗಿ ನೋಡೋಣ. ನಮ್ಮ ಪೂರ್ವಜರು, ಪ್ರಾಚೀನ ಸಂಸ್ಕೃತಿಗಳು ಪ್ರಕೃತಿಯ ಪ್ರತಿಯೊಂದು ಅಂಶವನ್ನು ಮನುಷ್ಯನ ಒಳಿತಿಗಾಗಿ ಹೇಗೆ ಅರ್ಥ ಮಾಡಿಕೊಂಡಿದ್ರು ಮತ್ತೆ ಬಳಸ್ಕೊಳ್ತಿದ್ರು ಅಂತ ಮೊದಲು ತಿಳ್ಕೊಳ್ಳೋಣ. ನೋಡಿ, ಈ ಪ್ರಕೃತಿ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದ ಹಾಗೆ. ನಮ್ಮ ಪ್ರಾಚೀನ ಋಷಿಗಳು ಇದನ್ನ ಆಳವಾಗಿ ಅಧ್ಯಯನ ಮಾಡಿದ್ರು. ಮನುಷ್ಯನಿಗೆ ಯಾವ ಹೂವು, ಯಾವ ಹಣ್ಣು, ಯಾವ ಎಲೆ ಉಪಯೋಗಕ್ಕೆ ಬರುತ್ತೆ ಅಂತ ನಿಖರವಾಗಿ ಗುರುತಿಸಿದ್ರು. ಇವೆಲ್ಲದರ ಮಧ್ಯೆ ಒಂದು ಎಲೆ ಮಾತ್ರ ತುಂಬಾನೇ ವಿಶೇಷವಾಗಿ ಎದ್ದು ಕಾಣತ್ತೆ. ಹಾಗಾದ್ರೆ ಆ ಬಿಲ್ವಪತ್ರೆಯ ಬಗ್ಗೆ ಸಾಮಾನ್ಯವಾಗಿ ನಾವೇನ್ ಕೇಳಿದಿವಿ? ಹೆಚ್ಚಾಗಿ ಅದಕ್ಕೂ ಶಿವನಿಗೂ ಒಂದು ಸಂಬಂಧ ಇದೆ ಅಂತ ಹೇಳ್ತಾರೆ. ಆದ್ರೆ ಆ ನಂಬಿಕೆಯ ಹಿಂದಿರುವ ನಿಜವಾದ ಅರ್ಥ ಏನು? ಬನ್ನಿ, ಅದನ್ನೇ ಈಗ ನೋಡೋಣ. ಬಿಲ್ವಪತ್ರೆಯು ಶಿವನಿಗೆ ಪ್ರಿಯವಾದದ್ದು. ಈ ಮಾತನ್ನ ನಾವೆಲ್ಲ ಕೇಳಿರ್ತೀವಿ. ಇದು ಈ ಎಲೆಯ ಬಗ್ಗೆ ಇರುವ ಒಂದು ಸಾಮಾನ್ಯ ತಿಳುವಳಿಕೆ. ಆದ್ರೆ ಪ್ರಿಯ ಅಂದ್ರೆ ಏನು? ಕೇವಲ ಇಷ್ಟ ಅಂತನಾ? ಅಥವಾ ಅದರ ಹಿಂದೆ ಇನ್ನೂ ಆಳವಾದ ಅರ್ಥ ಇದೆಯಾ? ಇಲ್ಲಿದ ನೋಡಿ, ಸಾಮಾನ್ಯ ಇಂಟ್ರೆಸ್ಟಿಂಗ್. ಇದು ದೇವ್ರಿಗೇನೋ ಕೊಟ್ಟು ಖುಷಿಪಡಿಸೋದು ಅಂತ ಅಷ್ಟೇ ಅಲ್ಲ. ಇದೊಂದ್ ರೀತಿ ಒಂದು ಸಾರ್ವತ್ರಿಕ ಶಕ್ತಿಯ ತರಂಗಗಳ ಜೊತೆ ಕನೆಕ್ಟ್ ಆಗುವ ಒಂದು ಸಾಧನ. ಅಂದ್ರೆ ಇದು ಕೇವಲ ಒಂದು ಅರ್ಪಣೆ ಅಲ್ಲ, ಅದಕ್ಕಿಂತ ಎಷ್ಟೋ ಮಿಗಿಲಾದದ್ದು. ಈ ಶಿವನಿಗೆ ಪ್ರಿಯ ಅನ್ನೋ ಮಾತಿದೆಯಲ್ವಾ, ಅದು ನಾವು ಅಂದ್ಕೊಂಡ ಹಾಗೆ ಒಂದು ಭಾವನಾತ್ಮಕ ಸಂಬಂಧ ಅಲ್ಲ. ಇದೊಂದ್ ರೀತಿ ಅದ್ಭುತವಾದ ವಿಜ್ಞಾನ, ಕಣ್ಣಿಗೆ ಕಾಣದ ಶಕ್ತಿಯ ಪ್ರಪಂಚ, ಅಂದ್ರೆ ಕಂಪನಗಳ ವಿಜ್ಞಾನಕ್ಕೆ ಸಂಬಂಧಿಸಿದ್ದು. ಹಾಗಾದ್ರೆ ಇದರ ಹಿಂದಿನ ರಹಸ್ಯ ಏನು? ತುಂಬಾ ಸರಳ. ಪ್ರತಿಯೊಂದಕ್ಕೂ ಒಂದು ನೈಸರ್ಗಿಕ ಕಂಪನ ಅಂದ್ರೆ ವೈಬ್ರೇಷನ್ ಇರುತ್ತೆ. ಈ ಬಿಲ್ವಪತ್ರೆಯ ವೈಬ್ರೇಷನ್, ಶಿವ ಅಂತ ನಾವು ಯಾವ ಮೂಲಭೂತ ಶಕ್ತಿಯನ್ನು ಕರಿತೀವೋ ಅದರ ವೈಬ್ರೇಷನ್ಗೆ ಪ್ರಕೃತಿಯಲ್ಲಿ ಎಲ್ಲಕ್ಕಿಂತ ಹತ್ತಿರವಾಗಿದೆ. ಇದು ಭಾವನೆಗಳ ವಿಷಯ ಅಲ್ಲ, ಬದಲಿಗೆ ಇದೊಂದು ರೀತಿಯ ಪರ್ಫೆಕ್ಟ್ ಮ್ಯಾಚ್. ಇದನ್ನ ಹೀಗೆ ಯೋಚನೆ ಮಾಡಿ. ಒಂದು ಸ್ಪಂಜ್ ನೀರನ್ನ ಹೇಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೋ ಅದೇ ರೀತಿ ಈ ಬಿಲ್ವಪತ್ರೆಗೆ ಒಂದು ವಿಶೇಷವಾದ ಸಾಮರ್ಥ್ಯ ಇದೆ. ಪವಿತ್ರಗೊಳಿಸಿದ ಒಂದು ಸ್ಥಳದಲ್ಲಿ ಅಥವಾ ವಸ್ತುವಿನಲ್ಲಿ ಇರುವ ಶಕ್ತಿಯನ್ನ, ಆ ವೈಬ್ರೇಷನ್ನ ಹೀರ್ಕೊಂಡು ತನ್ನಲ್ಲೇ ಹಿಡಿದಿಟ್ಟುಕೊಳ್ಳುವ ಅದ್ಭುತ ಶಕ್ತಿ ಇದಕ್ಕಿದೆ. ಬೇರೆ ಯಾವುದೇ ಎಲೆಗಿಂತ ಇದರ ಸಾಮರ್ಥ್ಯ ತುಂಬಾ ಹೆಚ್ಚು. ಸರಿ, ಈ ಜ್ಞಾನವನ್ನ ಇಟ್ಟುಕೊಂಡು ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಒಳಿತಿಗಾಗಿ ಒಂದು ತಂತ್ರವಾಗಿ ಹೇಗೆ ಬಳಸಬಹುದು ಅಂತ ಈಗ ನೋಡೋಣ. ಈ ಪ್ರಕ್ರಿಯೆ ನೋಡಿ ಎಷ್ಟು ಅದ್ಭುತವಾಗಿದೆ. ಮೊದ್ಲಿಗೆ ಬಿಲ್ವಪತ್ರೆಯನ್ನ ಲಿಂಗದಂಥ ಪವಿತ್ರ ವಸ್ತುವಿನ ಮೇಲೆ ಇಡೋದು. ಆಗೇನಾಗುತ್ತೆ, ಆ ಎಲೆ ಅಲ್ಲಿರೋ ಕಂಪನೆಗಳನ್ನ ಹೀರ್ಕೊಳ್ಳುತ್ತೆ. ಆಮೇಲೆ ಅದನ್ನ ವಾಪಸ್ ತಗೋಬೇಕು. ಯಾಕಂದ್ರೆ ಆ ಎಲೆ ಆ ಶಕ್ತಿಯನ್ನ ತುಂಬಾ ಸಮಯದವರೆಗೆ ತನ್ನಲ್ಲಿ ಇಟ್ಕೊಳ್ಳುತ್ತೆ. ಕೊನೆಗೆ ಅದನ್ನ ನಮ್ಮ ಹತ್ರ, ಉದಾಹರಣೆಗೆ ಎದೆಯ ಜೇಬಿನಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಇಡೀ ವ್ಯವಸ್ಥೆಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲು ಶುರು ಮಾಡುತ್ತೆ. ಅಂದ್ರೆ ಇದು ದೇವರಿಗೆ ಕೊಟ್ಟು ಬರೋದಲ್ಲ, ಬದಲಿಗೆ ನಮ್ಗೋಸ್ಕರ ಒಂದು ಟೂಲನ್ನ ಚಾರ್ಜ್ ಮಾಡ್ಕೊಂಡ ಹಾಗೆ. ಹೀಗೆ ಶಕ್ತಿ ತುಂಬಿದ ಎಲೆಯನ್ನ ಹತ್ರ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಲಾಗುತ್ತೆ ಅಂದ್ರೆ, ಆರೋಗ್ಯ, ಮನಃಶಾಂತಿ ಮತ್ತು ಮಾನಸಿಕ ಸ್ಥಿತಿಯಲ್ಲಿ ಗಮನಾರ್ಹವಾದ ಬದಲಾವಣೆಗಳನ್ನ ಕಾಣ್ಬೋದು. ಇದೊಂದು ರೀತಿ ಪಾಸಿಟಿವ್ ಎನರ್ಜಿಯನ್ನ ನಮ್ಮ ಜೊತೆಯಲ್ಲೇ ಇಟ್ಟುಕೊಂಡ ಹಾಗೆ. ಇದೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಇದನ್ನ ಬರೀ ನಂಬಬೇಕಾ ಅಥವಾ ನಾವೇ ಸ್ವತಃ ಅನುಭವಿಸಬಹುದಾ? ಬನ್ನಿ, ಇದ್ರ ಬಗ್ಗೆ ಒಂದು ಪ್ರಾಯೋಗಿಕ ಪರೀಕ್ಷೆ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಸರಳವಾದ ಪರೀಕ್ಷೆ ಇದೆ. ಶಕ್ತಿ ತುಂಬಿದ ಆ ಬಿಲ್ವಪತ್ರೆಯನ್ನ ತೆಗೆದುಕೊಂಡು ಅದನ್ನ ಬೇರೆ 10 ತರಹದ ಎಲೆಗಳ ಜೊತೆ ಸೇರಿಸಿ. ಈಗ ವ್ಯತ್ಯಾಸವನ್ನ ಅನುಭವಿಸೋಕೆ ಪ್ರಯತ್ನಿಸಬಹುದು. ಖಂಡಿತ ಇದಕ್ಕೆ ಸ್ವಲ್ಪ ಸೂಕ್ಷ್ಮ ಸಂವೇದನೆ ಬೇಕಾಗತ್ತೆ. ಇದರ ಶಕ್ತಿ ಎಷ್ಟಿದೆ ಅಂದ್ರೆ, ಮೂಲದಲ್ಲಿ ಹೀಗೆ ಹೇಳಲಾಗುತ್ತೆ: ನಾನು ಕಣ್ಣು ಮುಚ್ಚಬಲ್ಲೆ, ನೀವು ಆ ಎಲೆಗಳ ಗುಚ್ಛವನ್ನ ಹಿಡಿದ್ರೆ ಸಾಕು, ನಾನು ಖಚಿತವಾಗಿ ಹೇಳ್ತೀನಿ ಇದೇ ಬಿಲ್ವಪತ್ರೆ ಅಂತ. ಅಂದ್ರೆ ಆ ಎಲೆಯಿಂದ ಬರೋ ಶಕ್ತಿ ಅಷ್ಟು ಸ್ಪಷ್ಟವಾಗಿರುತ್ತೆ, ಅದನ್ನು ಗುರ್ತಿಸೋದು ಕಷ್ಟವೇ ಅಲ್ಲ ಅಂತ. ಸರಿ, ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವು ಈ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿವರೆಗೆ ನಾವು ಎಲೆ, ಶಿವ, ಶಕ್ತಿ ಅಂತೆಲ್ಲ ಮಾತಾಡಿದ್ವಿ. ಆದ್ರೆ ಇದೆಲ್ಲದರ ಕೇಂದ್ರ ಬಿಂದು ಯಾರು ಗೊತ್ತಾ? ಈ ಮಾತನ್ನ ಗಮನವಿಟ್ಟು ಕೇಳಿ. ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಇದು ದೇವರಗಳ ಬಗ್ಗೆ ಅಲ್ಲ, ಇದು ಒಬ್ಬ ವ್ಯಕ್ತಿ ಮತ್ತು ಏನನ್ನಾದರೂ ಪ್ರವೇಶಿಸುವ ಅವರ ಸಾಮರ್ಥ್ಯದ ಬಗ್ಗೆ.
ನೋಡಿ, ಇದು ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತಲ್ವಾ? ಹಾಗಾದ್ರೆ ಇದರ ಅಂತಿಮ ಉದ್ದೇಶ ಏನು? ಈ ರೀತಿಯ ಸಾಧನಗಳನ್ನೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ವ್ಯಕ್ತಿಯ ಒಳಗಿನ ವ್ಯವಸ್ಥೆಯನ್ನ ಹೆಚ್ಚು ಗ್ರಹಣಶೀಲ ಅಂದ್ರೆ ರೆಸೆಪ್ಟಿವ್ ಆಗಿ ಮಾಡೋಕೆ ಮತ್ತು ಅದರ ಮೂಲಕ ಅವರ ಸ್ವಂತ ಜೀವನವನ್ನೇ ಉತ್ತಮಪಡಿಸ್ಕೊಳ್ಳೋಕೆ. ಅಂದ್ರೆ ಇದೆಲ್ಲ ಹೊರಗಿನ ದೇವರಿಗಾಗಿ ಅಲ್ಲ, ನಮ್ಮ ಒಳಗಿನ ಬೆಳವಣಿಗೆಗಾಗಿ. ಈಗ ಯೋಚನೆ ಮಾಡಿ, ಇದು ಕೇವಲ ಒಂದು ಎಲೆಯ ಕಥೆ. ಕಾಲದ ಹೊಳೆಯಲ್ಲಿ ನಮ್ಮ ಯೋಗಕ್ಷೇಮಕ್ಕಾಗಿ ಇರುವ ಇಂತಹ ಇನ್ನೆಷ್ಟು ನೈಸರ್ಗಿಕ ಕೀಲಿಗಳು, ಇನ್ನೆಷ್ಟು ಜ್ಞಾನ ಮರೆತು ಹೋಗಿರಬಹುದು. ಇದು ನಮ್ಮನ್ನು ಯೋಚನೆಗೆ ಹಚ್ಚುವ ಪ್ರಶ್ನೆ ಅಲ್ವಾ? ಈ ವಿಶ್ಲೇಷಣೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನ್ ಒತ್ತಿ. ನಿಮ್ಮ ಪ್ರೋತ್ಸಾಹ ನಮಗ ಮುಖ್ಯ. ಈ ಜ್ಞಾನವು ಇತರರಿಗೂ ತಲುಪಬೇಕು ಅಲ್ವಾ? ಹಾಗಾಗಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿ. ಮತ್ತು ಇಂತಹ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಳನ್ನ ನೀವು ತಪ್ಪಿಸ್ಕೊಳ್ಬಾರ್ದು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಲು ಮರಿಬೇಡಿ. ಧನ್ಯವಾದಗಳು.